ಆ ಪರ್ವತದ ಶಿಖರದಲ್ಲಿ ಅನೇಕ ಜನ ತಪಸ್ವಿಗಳು ತಮ್ಮ ತಪಸ್ಸಿನ ಸಾಧನೆಯನ್ನ ಮಾಡಿಕೊಳ್ತಾ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾ ಅನೇಕ ಸಿದ್ಧಿಗಳನ್ನ ಪಡ್ಕೊಳ್ತಾರಂತೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು. ನಾವೆಲ್ಲ ಹಿಮಾಲಯ ಪರ್ವತಕ್ಕೋ ತೋಯಾತ್ರಿ ಎಂಬ ಕ್ಷೇತ್ರಕ್ಕೋ ನಾವೇನಾದ್ರೂ ಕೂಡ ಹೋದ್ರೆ ತಪಸ್ಸು ಮಾಡ್ಲಿಕ್ಕೆ, ಅಲ್ಲಿ ನಾವ್ ಯಾರೂ ಕೂಡ ತಪಸ್ಸನ್ನ ಮಾಡಲ್ಲ. ಹೊರತು ಹಿಮಾಲಯಕ್ಕೆ ಹೋದರೂ ಕೂಡ ಬಿಡದ ಸಂಸಾರ ಚಿಂತೆ, ಅಯ್ಯೋ ನಾನು ಅಷ್ಟ ಆಸ್ತಿಯನ್ನು ಬಿಟ್ಟು ಬರಬಾರದಿತ್ತು ಮಕ್ಕಳಿಗೆ, ಕಟ್ಟಿಕೊಂಡ ಹೆಂಡತಿಗೆ. ಹಾಗಾದ್ರೆ ಏನ್ ಮಾಡ್ಬೇಕು? ಎಲ್ಲಿ ಇರ್ತೇವೋ ಅಲ್ಲಿಯೇ ಹಿಮಾಲಯ ಪರ್ವತದ ಅನುಸಂಧಾನ ಬಂದರೆ ಆಗ ಹಿಮಾಲಯ ಕ್ಷೇತ್ರದಲ್ಲಿ ಮಾಡಿದಷ್ಟೇ ಆ ತಪಸ್ಸಿಗೆ ಫಲ ದೊರಕತ್ತೆ. ಹೊರತು ಹಿಮಾಲಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತಾ ವಿಫಲರಾಗಿ ಮತ್ತೆ ಪುನಃ ಸಂಸಾರಿಗಳಾಗುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರದು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಯಾವ ತೋಯಾದ್ರಿ ಅಥವಾ ತೋತಾದ್ರಿ ಎಂಬ ಕ್ಷೇತ್ರ ಇದೆ, ಈ ಕ್ಷೇತ್ರ ಮುಕ್ತಿ ಕ್ಷೇತ್ರ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆ ನಾವೆಲ್ಲ ಇವತ್ತಿನ ದಿನ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ ಅಂದ್ರೆ ಉಜ್ಜಯಿನಿ ಕ್ಷೇತ್ರ, ಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕಾ ಅಂತ ನಾವು ಕೇಳ್ತೇವೆ. ಅಷ್ಟೇ ಮೋಕ್ಷಪ್ರದವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲ ಈ ತೋಯಾದ್ರಿ ಎಂಬ ಪರ್ವತವೂ ಕೂಡ, ಈ ಕ್ಷೇತ್ರವೂ ಕೂಡ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕಂಥ ಭಕ್ತರಿಗೆ ಮೋಕ್ಷವನ್ನು ನೀಡ್ತಕ್ಕಂತಹದ್ದು ಮಾಡ್ತಾ ಇದ್ದಾರೆ. ಮಧುರೇ ಯದೀಯ ಶಿಖರೇತಿ ಭಾಸ್ವರೇ ಮುನಯೋ ವಿಮುಕ್ತಿಗತಯೇ ಸಮುದ್ಗತಾಃ ಅನವೀಕ್ಷ್ಯ ಹಂತ ಶ್ರುತಿಮಚ್ಚರಾದಿಕಾನ್ನ ಭವಂ ವೃಜಂತಿ ಹರಿಭಕ್ತಿ ಗೌರವಾ. ಅತ್ಯಂತ ಮನೋಹರವಾಗಿರ್ತಕ್ಕಂಥ ಪರ್ವತ ಈ ತೋಯಾದ್ರಿ ಅನ್ನೋ ಕ್ಷೇತ್ರ. ಯಾಕೆ? ಆ ಪರ್ವತದ ಶಿಖರದಲ್ಲಿ ಅನೇಕ ಜನ ತಪಸ್ವಿಗಳು ತಮ್ಮ ತಪಸ್ಸಿನ ಸಾಧನೆಯನ್ನ ಮಾಡಿಕೊಳ್ತಾ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾ ಅನೇಕ ಸಿದ್ಧಿಗಳನ್ನ ಪಡ್ಕೊಳ್ತಾರಂತೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು. ಹಾಗಾದ್ರೆ ನಾವು ಕೂಡ ಅಂಥ ಕಾಡಿಗೆ ಹೋಗಿ ತೋಯಾದ್ರಿ ಎಂಬ ಕ್ಷೇತ್ರಕ್ಕೆ ಅಥವಾ ಹಿಮಾಲಯ ಪರ್ವತಕ್ಕೆ ಹೋಗಿ ಅಂಥ ತಪಸ್ಸನ್ನ ಆಚರಣೆ ಮಾಡೋಣ ಅಂದ್ರೆ ನಮಗೂ ಅವರಿಗೂ ಇಷ್ಟೇ ವ್ಯತ್ಯಾಸ. ಏನು ಅಂದ್ರೆ ನಾವೆಲ್ಲ ಹಿಮಾಲಯ ಪರ್ವತಕ್ಕೋ ತೋಯಾದ್ರಿ ಎಂಬ ಕ್ಷೇತ್ರಕ್ಕೋ ನಾವೇನಾದ್ರೂ ಕೂಡ ಹೋದ್ರೆ ತಪಸ್ಸು ಮಾಡ್ಲಿಕ್ಕೆ, ಅಲ್ಲಿ ನಾವ್ ಯಾರೂ ಕೂಡ ತಪಸ್ಸನ್ನ ಮಾಡಲ್ಲ. ಹೊರತು ಹಿಮಾಲಯಕ್ಕೆ ಹೋದರೂ ಕೂಡ ಬಿಡದ ಸಂಸಾರ ಚಿಂತೆ, ಅಯ್ಯೋ ನಾನು ಅಷ್ಟ ಆಸ್ತಿಯನ್ನು ಬಿಟ್ಟು ಬರಬಾರದಿತ್ತು ಮಕ್ಕಳಿಗೆ, ಕಟ್ಟಿಕೊಂಡ ಹೆಂಡತಿಗೆ. ಹಾಗಾದ್ರೆ ಏನ್ ಮಾಡ್ಬೇಕು? ಎಲ್ಲಿ ಇರ್ತೇವೋ ಅಲ್ಲಿಯೇ ಹಿಮಾಲಯ ಪರ್ವತದ ಅನುಸಂಧಾನ ಬಂದರೆ ಆಗ ಹಿಮಾಲಯ ಕ್ಷೇತ್ರದಲ್ಲಿ ಮಾಡಿದಷ್ಟೇ ಆ ತಪಸ್ಸಿಗೆ ಫಲ ದೊರಕತ್ತೆ. ಹೊರತು ಹಿಮಾಲಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತಾ
ವಿಫಲರಾಗಿ ಮತ್ತೆ ಪುನಃ ಸಂಸಾರಿಗಳಾಗುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರದು. ಅನೇಕ ಜನರನ್ನು ಇವತ್ತಿನ ದಿನ ನಾವು ನೋಡ್ತೇವೆ, ಕಾಡಿಗೆ ತಪಸ್ಸನ್ನ ಮಾಡ್ಲಿಕ್ಕೆ ಹೋಗಿ ಭರತ ಚಕ್ರವರ್ತಿ ಪುನಃ ಸಂಸಾರಿ ಆದ ಕಥೆಯನ್ನ ಭಾಗವತ ಪುರಾಣಗಳಲ್ಲಿ ಕೇಳ್ತೇವೆ. ಹೀಗಾಗಿ ತಪಸ್ಸನ್ನ ಮಾಡಿ ತಾನು ಸಿದ್ಧಿಯನ್ನ ಪಡೆದುಕೊಳ್ತೇನೆ, ಕಾಡಿನಲ್ಲೇ ಪಡೆದುಕೊಳ್ಳಬೇಕು ಅಂತ ಯಾವ ನಿಯಮವೂ ಕೂಡ ಇಲ್ಲ. ಎಲ್ಲಿ ಇರ್ತೇವೋ ಅಲ್ಲಿಯೇ ಕಾಡಿನ ಅನುಸಂಧಾನವನ್ನ, ಹಿಮಾಲಯ ಪರ್ವತಾದಿಗಳ ಅನುಸಂಧಾನವನ್ನ ತಂದು ಅವನು ಅನುಷ್ಠಾನಾದಿಗಳನ್ನು ಮಾಡಿದ ಉಪಾಸನೆಯನ್ನು, ಭಗವಂತನ ಉಪಾಸನೆಯನ್ನು ಮಾಡಿದ್ರೆ ಅವಶ್ಯವಾಗಿ ಆ ಪರಮಾತ್ಮನ ಅನುಗ್ರಹ ನಮಗೆ ಆಗತ್ತೆ. ಆಚಾರ್ಯ ಮಧ್ವರು ಹೇಳ್ತಾರೆ, ಉಪಾಸನೆ ಅನೇಕ ಕ್ರಮದಲ್ಲಿ ಉಪಾಸನೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಂಚೈವ ತದಂಗಂ ಧಾರಣಾದಿಕಂ ಅಂತ ಆಚಾರ್ಯರ ಒಂದು ಮಾತು. ಉಪಾಸನೆ ಎರಡು ಪ್ರಕಾರದ ಉಪಾಸನೆ. ಸತತಂ ನಿರಂತರವಾಗಿ ಶಾಸ್ತ್ರಗಳ ಆಲೋಚನೆಯನ್ನ ಮಾಡಿ ಆ ವಿಷಯಗಳಲ್ಲಿ ಮಥಿತಾರ್ಥವನ್ನ ತಿಳಿದುಕೊಳ್ಳೋ ಒಂದು ರೀತಿಯಾದ ಉಪಾಸನೆ ಆದರೆ, ಕೆಲವರು ಆ ಭಗವಂತನ ಧ್ಯಾನವನ್ನ ಮಾಡಿ ಉಪಾಸನೆಯನ್ನ ಮಾಡ್ತಾರೆ. ಹೀಗಾಗಿ ಭಗವಂತನನ್ನ ಕಂಡುಕೊಳ್ಳಲು ಅನೇಕ ಮಾರ್ಗ. ಪರಮಾತ್ಮ ಕೇವಲ ವಿಷ್ಣು ಅಥವಾ ನಾರಾಯಣ ಅನ್ನೋ ಇಷ್ಟೇ ಶಬ್ದಗಳಿಂದ ಅವನ ವಾಚ್ಯನಲ್ಲ, ಪ್ರಪಂಚದಲ್ಲಿ ಇರ್ತಕ್ಕಂಥ ಸಕಲ ಶಬ್ದಗಳಿಂದಲೂ ಕೂಡ ಆ ಪರಮಾತ್ಮ ವಾಚ್ಯನಾಗಿದ್ದಾನೆ. ಇಂಥ ಆ ಪರಮಾತ್ಮನ ಉಪಾಸನೆಯನ್ನ ಅನೇಕ ದೊಡ್ಡ ದೊಡ್ಡ ಸಾಧಕರೆಲ್ಲರೂ ಕೂಡ ಬಂದು ಆ ತೊಯಾತ್ರಿ ಎಂಬ ಬೆಟ್ಟದಲ್ಲಿ ಕುಳಿತು ತಪಸ್ಸನ್ನ ಮಾಡ್ತಾರೆ. ಯಾಕೆ ತಪಸ್ಸನ್ನ ಮಾಡ್ತಾರೆ? ನಾವು ನೀವು ಎಲ್ಲ ತಪಸ್ಸನ್ನ ಮಾಡಿದ್ರೆ ಸಂಸಾರಕ್ಕೇನಾದ್ರೂ ಕೂಡ ಸ್ವಲ್ಪ ಹಣ ಕೊಡು ಅಂತ ನಾವು ಕೇಳ್ತೇವೆ. ಗಂಡ ಹೆಂಡತಿಯನ್ನು ಇನ್ನಷ್ಟು ಸುಖವಾಗಿ ಇಡೋದಕ್ಕೋಸ್ಕರ ಏನೇನು ಸಲಕರಣೆ ಸಾಮಗ್ರಿಗಳು ಬೇಕೋ ಅದನ್ನ ಕರುಣಿಸು ಅಂತ ನಾವೆಲ್ಲ ಕೇಳ್ತೇವೆ. ಆದ್ರೆ ಅವರು ಆ ಉದ್ದೇಶದಿಂದ ಹೋಗಿರೋದಿಲ್ಲ. ಹಾಗಾದ್ರೆ ಯಾಕೆ ಹೋಗಿರ್ತಾರೆ? ಮುನಯೋ ವಿಮುಕ್ತಿಗತಯೇ ಸಮುದ್ಗತಾಃ, ಮೋಕ್ಷ ದೊರಕಬೇಕಂತೆ ಅವರಿಗೆ. ಮೋಕ್ಷಕ್ಕೋಸ್ಕರ ಅಷ್ಟು ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿಯನ್ನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರ್ಯಾರು ತಮ್ಮ ಸಂಸಾರ ಜೀವನದಲ್ಲಿ ವಿರಕ್ತಿಯನ್ನ ಹೊಂದಿದ್ದಾರೋ, ನಾರಾಯಣ ಪಂಡಿತಾಚಾರ್ಯ ಹೇಳಿದಂತೆ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಯಾವಾಗ ಜೀವನದಲ್ಲಿ ಸಂಪೂರ್ಣ ವೈರಾಗ್ಯ ಬರುತ್ತೋ ಆ ಸಂದರ್ಭದಲ್ಲಿ ನಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಆ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಹೀಗಾಗಿ ಆ ಅನೇಕ ಯತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸ್ಮೃತಿ ಉಚ್ಚರಾಧಿಕಾನ್ ಅನವೇಕ್ಷ್ಯ ಅಂತ ಹೇಳ್ತಾರೆ. ಸ್ಮೃತಿ ಮುಚ್ಚರಾಧಿಕಾನ್, ಈ ಹೆಂಡತಿ ಮಕ್ಕಳು ಅನೇಕ ಸ್ಥಾವರ ಜಂಗಮ ಮೊದಲಾಗಿರ್ತಕ್ಕಂತಹ ಯಾವ ಆ ಪದಾರ್ಥಗಳು ಇದ್ದಾವೆ ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಉಪೇಕ್ಷೆಯನ್ನು ಮಾಡಿಬಿಡ್ತಾರಂತೆ. ಇವುಗಳಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ, ಇವರನ್ನು ಇಟ್ಕೊಂಡ್ರೆ ಇನ್ನೂ ನನ್ನ ಈ ಬಂಧ ಸಂಸಾರ ಬಂಧ ಗಟ್ಟಿಯೇ ಆಗತ್ತೆ ಅಂತ ತಿಳಿದು ಅವ್ರು ಏನ್ ಮಾಡ್ತಾರೆ, ಎಲ್ಲ ವಸ್ತುಗಳಲ್ಲಿಯೂ ಕೂಡ ವೈರಾಗ್ಯವನ್ನು ತಾಳಿ ಉತ್ತಮವಾದ ಜೀವನದಲ್ಲಿ ಅತೀ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಗುಣ ಸಾಧಕನಿಗೆ ವೈರಾಗ್ಯ ಎಂಬ ಗುಣ. ಆ ವೈರಾಗ್ಯವನ್ನ ಬೆಳೆಸಿಕೊಂಡಂಥವರಾಗಿ ಆ ಪರಮಾತ್ಮನ ಉಪಾಸನೆಯನ್ನು ಆ ಪರ್ವತದಲ್ಲಿ ಕುಳಿತು ಮಾಡ್ತಾರೆ. ಹರಿಭಕ್ತಿ ಗೌರವಾತ್ ಭವಂ ನವ್ರಜಂತಿ. ಪರಮಾತ್ಮನಲ್ಲಿ ಅಂಥ ಒಂದು ನಿಷ್ಕಲ್ಮಶವಾದ ಯಾವ ಅಸೂಯೆಯೂ ಕೂಡ ಇಲ್ಲದೆ ಗುಣತ್ರಯಗಳಿಗೆ ಅಧೀನರಾಗದೆ ಆ ಪರಮಾತ್ಮನ ಉಪಾಸನೆಯನ್ನ ಮಾಡಿದಾಗ ಅಂಥ ಮೋಕ್ಷಪ್ರದವಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ
ಹರಿಭಕ್ತಿ ಗೌರವ ಭವಂ ನ ವ್ರಜಂತಿ. ಪರಮಾತ್ಮನ ಮೇಲಿನ ಪ್ರೀತಿಯಿಂದ ಅವನ ಪೂರ್ಣ ಅನುಗ್ರಹ ಆಗತ್ತೆ. ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೂಡ ಅವರು ಪುನಃ ಸಂಸಾರಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಅಂಥ ಅನೇಕ ಕ್ಷೇತ್ರಗಳು ಇವತ್ತಿನ ದಿನ ಭರತಖಂಡದಲ್ಲಿ ನಾವು ಕಾಣಬಹುದು. ನಾವು ಅನೇಕ ಸಂದರ್ಭದಲ್ಲಿ ಇದನ್ನ ಮೆಲಕ್ ಹಾಕಿದ್ದೇವೆ. ಪರಮಾತ್ಮ ನಾವೆಲ್ಲರೂ ಕೂಡ ಮನೆಯನ್ನ ನಿರ್ಮಾಣ ಮಾಡಬೇಕಾದರೆ ಭಗವಂತನ ಪೂಜೆಗೋಸ್ಕರ ಅಂತ ಹೇಳಿ ಒಂದು ಪುಟ್ಟ ದೇವರ ಮನೆಯನ್ನು ಹೇಗೆ ನಿರ್ಮಾಣ ಮಾಡ್ತೇವೋ ಹಾಗೆ ಪರಮಾತ್ಮ ಈ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕಾದರೆ ಅವನಿಗೂ ಕೂಡ ಒಂದು ದೇವರ ಮನೆ ಅಂತ ಬೇಕಾಯ್ತು. ಆ ದೇವರ ಮನೆಯೇ ಇವತ್ತಿನ ದಿನ ಈ ಭರತಖಂಡ. ಇಂಥ ಭರತಖಂಡದಲ್ಲಿ ಸಾವಿರಾರು ತೀರ್ಥಗಳು, ಸಾವಿರಾರು ಸ್ವಯಂ ವ್ಯಕ್ತ ಆ ಕ್ಷೇತ್ರಗಳು, ಆ ಕ್ಷೇತ್ರದ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ತನ್ನದೇ ಆಗಿರತಕ್ಕಂತಹ ಒಂದೊಂದು ಮಹಿಮೆ. ಆ ಮಹಿಮೆಯಿಂದ ಆ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಇವತ್ತಿನ ದಿನ ಬಂದಿದೆ. ಅಂಥ ಈ ತುಯಾದ್ರಿ ಎಂಬ ಕ್ಷೇತ್ರವೂ ಕೂಡ ಅನೇಕ ಜನ ತಪಸ್ವಿಗಳು ಇಲ್ಲಿ ತಪಸ್ಸನ್ನ ಮಾಡ್ತಾ ಅವರು ಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಅಂಥ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಪರ್ವತವೇ ಈ ತೋಯಾದ್ರಿ ಅನ್ನುವಂತಹ ಪರ್ವತ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ಆ ತೋಯಾದ್ರಿ ಎಂಬ ಪರ್ವತದ ಎತ್ತರ ಹೇಗಿದೆ, ಎಷ್ಟಿದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ವಿದಧಾತಿ ಸಿದ್ಧ ಮಹಿಳಾ ಜನೋ ವಿಧುಂ ರಜನೀಷು ಯಸ್ಯ ಶಿಖರೇ ತಿರೋಹಿತಂ ಸ್ತನವಾಸಸೋಪರಿ ವಿಧೂಪಲಸ್ರವಜ್ಜಲ ವರ್ಷಶಾಂತಿಂ ಅಭಿಲಕ್ಷ್ಯ ಕುತ್ರಚಿತ್. ಯಾವಾಗ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಿರಣಗಳು ಚಂದ್ರಕಾಂತ ಶಿಲೆಗಳ ಮೇಲೆ ಬೀಳತ್ತೋ ಆಗ ಆ ಚಂದ್ರಕಾಂತ ಶಿಲೆ ನೀರನ್ನ ಧಾರಾಕಾರವಾಗಿ ಸುರಿಸತ್ತಂತೆ. ಆ ಚಂದ್ರಕಾಂತ ಎಂಬ ಶಿಲೆ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಸುಂದರಿ ಸ್ತ್ರೀಯರು ತಜ್ಜಲ ಪ್ರವಾಹೇಣ ನ ಸ್ಥಾತುಂ ಶಕ್ಯತೆ. ಚಂದ್ರನ ಬೆಳದಿಂಗಳಿನಿಂದ ಚಂದ್ರಕಾಂತ ಶಿಲೆಯಲ್ಲಿ ಉಂಟಾದ ಯಾವ ನೀರಿನ ಪ್ರವಾಹ ಇದೆ ಆ ನೀರಿನ ಪ್ರವಾಹವನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಅವ್ರು ಅನ್ಕೋತಾರಂತೆ, ನೀರು ಇಲ್ಲದ ಪ್ರದೇಶದಲ್ಲಿ ಸ್ವಲ್ಪ ಸಮಯ ನಾವು ವಾಸವನ್ನು ಮಾಡಬೇಕು. ಸದಾ ಕಾಲ ನಾವು ನೀರು ಒಳಗೆ ಇದ್ರೆ ಕೈಯೆಲ್ಲ ಶೆಲ್ತ್ ಹೋಗ್ಬಿಡ್ತಾವಂತೆ. ಹೀಗಾಗಿ ನೀರು ಬಿಟ್ಟು ನೀರು ಇಲ್ಲದೆ ಇರತಕ್ಕಂತಹ ಕೆಲವೊಂದು ಪ್ರದೇಶಗಳಲ್ಲಿ ನಾವು ವಾಸ ಮಾಡಬೇಕು ಅಂತ ಅವರಿಗೆ ಅನಿಸತ್ತಂತೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಯಾವ ಚಂದ್ರನ ಕಾಂತಿ ಆ ಪರ್ವತದಲ್ಲಿ ಇರುವ ಚಂದ್ರಕಾಂತ ಶಿಲೆಗಳ ಮೇಲೆ ಬೀಳ್ತಾ ಇದೆಯೋ ಆ ಚಂದ್ರನ ಕಾಂತಿಯೇ ಆ ಶಿಲೆಗಳ ಮೇಲೆ ಬೀಳಬಾರದು ಅಂತ ಹೇಳಿ ಅವ್ರೇನ್ ಮಾಡ್ತಾ ಇದ್ದಾರೆ, ಚಂದ್ರನಿಗೆ ಬಟ್ಟೆಯನ್ನ ಮರೆಮಾಚ್ತಾ ಇದ್ದಾರೆ. ಚಂದ್ರನನ್ನು ಬಟ್ಟೆಯಿಂದ ಮರೆಮಾಚ್ತಾ ಇದ್ದಾರೆ. ಸ್ತನ ವಾಸಸೋಪರಿ ವಿಧೂಪಲಸ್ರವ ಜಲವರ್ಷ ಶಾಂತಿಮಭಿಲಕ್ಷ್ಯ ಕುತ್ರಚಿತ್. ಹೆಂಗೆ, ಯಾವ ಬಟ್ಟೆಯನ್ನ ಹೊದಿಸ್ತಾರೆ ಅಂತ ಹೇಳಿದ್ರೆ, ತಮ್ಮ ಎದೆಯ ಮೇಲೆ ಹಾಕಿಕೊಂಡಿರ್ತಕ್ಕಂತಹ ಬಟ್ಟೆ ಸೆರಗು, ಸೊಂಟದಲ್ಲಿ ಕಟ್ಟಿರುವಂತಹ ಯಾವ ಸೀರೆ, ಆ ಸೀರೆಯಿಂದ ಆ ಚಂದ್ರನನ್ನ ಸಂಪೂರ್ಣವಾಗಿ ಮುಚ್ಚಿ ಬಿಡ್ತಾರಂತೆ. ಯಾವಾಗ ಆ ಚಂದ್ರನನ್ನ ತಮ್ಮ ಮೈ ಮೇಲಿನ ಬಟ್ಟೆಯಿಂದ ಅವನನ್ನ ಆಚ್ಛಾದಿತನನ್ನಾಗಿ ಮಾಡ್ತಾರೋ ಆ ಸಂದರ್ಭದಲ್ಲಿ
ಚಂದ್ರಕಾಂತ ಶಿಲೆಗಳ ಮೂಲಕ ನೀರ್ ಹರಿಯೋದು ಸಹಜವಾಗಿ ಕಮ್ಮಿ ಆಗತ್ತೆ. ಯಾವಾಗ ಆ ಚಂದ್ರಕಾಂತ ಶಿಲೆಯಿಂದ ನೀರಿನ ಪ್ರವಾಹ ಹರಿಯೋದ್ ನಿಲ್ಲತ್ತೋ ಆಗ ಈ ಪ್ರದೇಶ ನೀರಿನಿಂದ ಕೂಡಿದ್ದಲ್ಲ, ಇಂಥ ಪ್ರದೇಶ ನಮ್ಮ ವಾಸಕ್ಕೆ ಯೋಗ್ಯವಾದುದು ಅಂತ ತಿಳಿದು ಅನೇಕ ಆ ಸುಂದರಿಯರಾದ ತರುಣಿಯರು, ಯುವತಿಯರು ಆ ಪ್ರದೇಶದಲ್ಲಿ ವಾಸವನ್ನ ಮಾಡಲಿಕ್ಕೆ ಅವರು ಅಪೇಕ್ಷೆಯನ್ನ ಪಡ್ತಾರೆ. ಅಂದ್ರೆ ಇಡೀ ಆ ಬೆಟ್ಟದಲ್ಲಿ ನಿಂತಿರ್ತಕ್ಕಂಥ ಯಾವ ಸುಂದರಿಯ ಸ್ತ್ರೀಯರು ಇದ್ದಾರೆ, ಆ ಸುಂದರಿಯರೇ ತಮ್ಮ ಮೈಮೇಲಿನ ಬಟ್ಟೆಯನ್ನ ಚಂದ್ರನಿಗೆ ಆಚ್ಛಾದಕವನ್ನಾಗಿ ಹೊದಿಸಬೇಕು ಅಂತ ಹೇಳಿದ್ರೆ, ಹಾಗಾದ್ರೆ ಪರ್ವತ ಎಷ್ಟು ಎತ್ತರ ಇರಬೇಕ್ರಿ? ಚಂದ್ರನಷ್ಟು ಆ ಪರ್ವತ ಎತ್ತರ ಇದ್ದರೆ ಮಾತ್ರ ಆ ಸುಂದರಿಯರು ಅವನ ಮೇಲೆ ಬಟ್ಟೆ ಹೊದಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ? ಪುರುಷರ ಹಾಗೆ ಯಾವ ಸ್ತ್ರೀಯರು ಕೂಡ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ವಿನಾಕಾರಣ ಇಷ್ಟವನ್ನ ಪಡೋದಿಲ್ಲ. ತಮ್ಮ ಕೈಯಿಂದ ಈ ಕೆಲಸ ಆಗತ್ತೋ ಅನ್ನೋದನ್ನ ಮೊದಲು ಬುದ್ಧಿಶಕ್ತಿಯಿಂದ ಆಲೋಚನೆ ಮಾಡ್ತಾರೆ. ಆಗತ್ತೆ ಅನ್ನುವ ಭರವಸೆ ಇದ್ದರೆ ಮುನ್ನುಗ್ತಾರೆ, ಕೆಲಸದಲ್ಲಿ ಜಯಶೀಲರಾಗಿ ಬರ್ತಾರೆ. ಆದ್ರೆ ಯಾವ್ದು ಆಗೋದಿಲ್ವೋ, ಅಸತ್ಯವಾದದ್ರಲ್ಲಿ, ಅಸಾಧ್ಯವಾದದ್ರಲ್ಲಿ ಯಾವತ್ತೂ ಕೂಡ ಅವರು ಆ ಮುನ್ನುಗ್ಗುವಂತಹ ಪ್ರವೃತ್ತಿ ಅವರಲ್ಲಿ ಕಮ್ಮಿ. ಈ ಕಾರಣದಿಂದಲೇ ಆ ಪರ್ವತದಷ್ಟು ಎತ್ತರ, ಚಂದ್ರನಷ್ಟು ಎತ್ತರ ಆ ಪರ್ವತ ಇದೆ. ಅಷ್ಟು ಎತ್ತರವಾದ ಪರ್ವತದಲ್ಲಿ ನಿಂತು ಇಡೀ ಜಗತ್ತಿಗೆ ಶುಕ್ರ ಪಕ್ಷದಲ್ಲಿ ಬೆಳದಿಂಗಳನ್ನು ಕೊಡತಕ್ಕಂತಹ ಯಾವ ಮಹಾನುಭಾವನಿದ್ದಾನೆ ಆ ಚಂದ್ರನಿಗೆ ಬಟ್ಟೆಯನ್ನು ಹೊದಿಸ್ಲಿಕ್ಕೆ ಆಯ್ತು. ಹಾಗಾದ್ರೆ ಕವಿಗಳ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಆ ಪರ್ವತದ ಎತ್ತರ ಎಷ್ಟು ಇತ್ತು ಅನ್ನೋದನ್ನ ವರ್ಣನೆ ಮಾಡ್ಲಿಕ್ಕೆ ಚಂದ್ರನಿಗೆ ಆ ಸ್ತ್ರೀಯರು ಬಟ್ಟೆಯನ್ನು ಹೊದಿಸಿದ್ರು ಅನ್ನೋ ಪ್ರಮೇಯವನ್ನ ಇವತ್ತಿನ ದಿನ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅಂಥ ಆ ತೋಯಾದ್ರಿ ಎಂಬ ಪರ್ವತದಲ್ಲಿ ನೆಲೆಸಿದ ಆ ಸುಂದರ ವರ ಎಂಬ ಪರಮಾತ್ಮನನ್ನ ನಮಸ್ಕಾರ ಮಾಡಿ ಆ ರಾಘವೇಂದ್ರ ತೀರ್ಥರ ಮುಂದೆ ಸಂಚಾರವನ್ನು ಬೆಳೆಸ್ತಾರಂತೆ. ಎಲ್ಲಿ ಸಂಚಾರವನ್ನು ಬೆಳೆಸ್ತಾರೆ? ಪ್ರಣಿಪತ್ಯ ತತ್ರ ಪುರುಷಂ ಪುರಾತನಂ ಲಸಿತಂ ಸ ಸುಂದರವರಾಭಿಧಂ ಹರಿಂ ನಿರಗಾದನಂತ ಶಯನಂ ತತೋ ಗುರುಃ ಪ್ರಣಿಪತ್ಯತಂ ಚ ಸಮಗಾಜ್ಜನಾರ್ದನಂ. ಹೀಗೆ ಆ ಕ್ಷೇತ್ರದಲ್ಲಿ ನೆಲೆಸಿದ ಅತ್ಯಂತ ಮಂದಸ್ಮಿತ ವದನನಾದ ಯಾವ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮ ಅಲ್ಲಿ ಸುಂದರ ವರ ಅನ್ನೋ ಹೆಸರಿನಿಂದ ಅತ್ಯಂತ ಪ್ರಸಿದ್ಧನಾಗಿದ್ದಾನಂತ ಆ ಪರಮಾತ್ಮ. ಅಂಥ ಪರ್ವತದಿಂದ, ಆ ಪರ್ವತದಲ್ಲಿ ನೆಲೆಸಿದ ಯಾವ ಆ ಪರಮಾತ್ಮನಿದ್ದಾನೆ ಅವನಿಗೆ ನಮಸ್ಕಾರವನ್ನ ಮಾಡಿ ಆ ರಮ್ಯ ಪರ್ವತದ ದಿಸೆಯಿಂದ, ಅಂದ್ರೆ ತೋಯಾದ್ರಿ ಎಂಬ ಕ್ಷೇತ್ರದಿಂದ ಮುಂದೆ ಸಂಚಾರವನ್ನ ಮಾಡಲಿಕ್ಕೆ ಆರಂಭ ಮಾಡಿದರು. ಎಲ್ಲಿ ಸಂಚಾರವನ್ನ ಮಾಡ್ತಾರೆ ಅಂತ ಕೇಳಿದ್ರೆ, ಅನಂತ ಶಯನಂ ನಿರಗಾತ್, ಅನಂತ ಶಯನ ಕ್ಷೇತ್ರಕ್ಕೆ ಅನಂತ ಪದ್ಮನಾಭ ಸ್ವಾಮಿಯನ್ನ ನಮಸ್ಕಾರ ಮಾಡಿ ಅಲ್ಲಿಂದ ವಲ್ಕಲ ಅನ್ನುವಂತಹ ಕ್ಷೇತ್ರಕ್ಕೆ ಬಂದು ಆ ಕ್ಷೇತ್ರ ಸ್ವಾಮಿಯಾಗಿರ್ತಕ್ಕಂತಹ ಜನಾರ್ದನ ಸ್ವಾಮಿಗೆ ನಮಸ್ಕಾರವನ್ನು ಮಾಡ್ತಾರಂತೆ ಆ ರಾಘವೇಂದ್ರ ತೀರ್ಥರು. ಹೀಗೆ ಇಡೀ ತಮ್ಮ ಸಂಚಾರದುದ್ದಕ್ಕೂ ಕೂಡ ಕಾಲವನ್ನ ವಿನಾಕಾರಣ ಹರಣ ಮಾಡದೆ ಇದ್ದ ಎಲ್ಲ ಸಮಯವನ್ನು ಕೂಡ ಸದ್ವಿನಿಯೋಗ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಕಲೆ ರಾಘವೇಂದ್ರ ತೀರ್ಥರಲ್ಲಿ ಇತ್ತು ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಇಂಥ ರಾಯರು ಆ ವಲ್ಕಲ ಕ್ಷೇತ್ರ ಸ್ವಾಮಿಯ ಜನಾರ್ದನ ಹಾಗೆ ಅನಂತ ಪದ್ಮನಾಭ ಸ್ವಾಮಿ
ಇವರ ದರ್ಶನವನ್ನ ಮಾಡೋದಕ್ಕೆ ಮುಂದೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನ ಕವಿಗಳು